ಮತ್ತೊಮ್ಮೆ ಒಗ್ಗಟ್ಟು ಪ್ರದರ್ಶನಕ್ಕೆ ಮುಂದಾಗ್ತಾ ಇದೆ ಇಂಡಿ ಕೂಟ. ಮೋದಿ ಸರ್ಕಾರದ ವಿರುದ್ಧ ಸಮರ ಸಾರುತ್ತಾ ಒಕ್ಕೂಟ. ಎಲ್ಪಿಜಿ ದರ ಏರಿಕೆ ಬೆನ್ನಲ್ಲೇ ಇಂಡಿಯಾ ಸಮರ ಶುರುವಾಗಿದೆ. ಮತ್ತೊಮ್ಮೆ ಸಮರ ಸಾರುತ್ತಾ ಇಂಡಿ ಒಕ್ಕೂಟ. ಎಲ್ಪಿಜಿ ದರ ಏರಿಕೆ ಬೆನ್ನಲ್ಲೇ ಇಂಡಿಯಾ ಸಮರ ಶುರುವಾಗುತ್ತಾ? ಮೋದಿ ಸರ್ಕಾರದ ವಿರುದ್ಧ ಸಮರ ಸಾರುತ್ತಾ ಒಕ್ಕೂಟ. ಎಲ್ಪಿಜಿ ದರ ಏರಿಕೆ ಬೆನ್ನಲ್ಲೇ ಇಂಡಿಯಾ ಸಮರ ಶುರುವಾಗ್ತಾ ಇದೆ. ನಾಳೆ ಇಂಡಿಯಾ ಒಕ್ಕೂಟದ ಮಹತ್ವದ ಮೀಟಿಂಗ್ ಇದೆ. ದೇಶವ್ಯಾಪಿ ಶುರುವಾಗುತ್ತ ಬೃಹತ್ ಹೋರಾಟ. ಮೋದಿ ಸರ್ಕಾರದ ವಿರುದ್ಧ ಸಮರ ಸಾರುತ್ತಾ ಇಂಡಿ ಕೂಟ. ಪ್ರಮುಖವಾಗಿ ನಾವು ಗಮನಿಸ್ತಾ ಹೋದ್ರೆ ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳವಾಗಿದೆ. ವಾಣಿಜ್ಯ ಸಿಲಿಂಡರ್ ಅಥವಾ ಅಡುಗೆ ಬಳಕೆಯ ಸಿಲಿಂಡರ್ ದರ ಕೂಡ ಹೆಚ್ಚಳವಾಗಿದೆ. ಪದೇ ಪದೇ ಈ ರೀತಿ ಹೆಚ್ಚಳ ಮಾಡ್ತಾ ಇರುವಂಥದ್ದು ಸಾರ್ವಜನಿಕರಿಗೆ ಬೀಳ್ತಾ ಇರುವಂತಹ ಅತಿ ದೊಡ್ಡ ಹೊರೆ, ದೊಡ್ಡ ಬರೆ ಇದು. ಸಾರ್ವಜನಿಕರಿಗೆ ಎಲ್ಪಿಜಿ ದರ ಏರಿಕೆ ಬರೆ ಬೀಳ್ತಾ ಇದೆ. ಮೊದಲು ವಾಣಿಜ್ಯ ದರ ಏರಿಕೆ ಅಥವಾ ವಾಣಿಜ್ಯ ಸಿಲಿಂಡರ್ಗಳ ದರ ಏರಿಕೆ, ಇದರಿಂದ ಹೋಟೆಲ್ ಬರುವಂತ ಗ್ರಾಹಕರಿಗೆ ದೊಡ್ಡ ಪೆಟ್ಟು. ಈಗ ಅಡುಗೆ ಅನಿಲದ ದರ ಕೂಡ ಏರಿಕೆ ಆಗ್ತಾ ಇದೆ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಹೈ ಮೀಟಿಂಗ್ ನಡೆಯಲಿದೆ. ಕಾಂಗ್ರೆಸ್ ಸೇರಿ 23 ಮಿತ್ರ ಪಕ್ಷಗಳ ನಾಯಕರು ಭಾಗಿಯಾಗಲಿದ್ದಾರೆ ಈ ಸಭೆಯಲ್ಲಿ. ದೆಹಲಿಯ ಕಾನ್ಸ್ಟಿಟ್ಯೂಷನ್ ಕ್ಲಬ್ನಲ್ಲಿ ಮಹತ್ವದ ಮೀಟಿಂಗ್ ನಡೆಯಲಿದೆ. ಮತ್ತೊಮ್ಮೆ ಒಗ್ಗಟ್ಟು ಪ್ರದರ್ಶನವನ್ನ ಮಾಡುತ್ತಾ ಇಂಡಿಯಾ ಒಕ್ಕೂಟ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಹೈ ಮೀಟಿಂಗ್ ನಡೆಯಲಿದ್ದು ಕಾಂಗ್ರೆಸ್ ಸೇರಿದಂತೆ 23 ಮಿತ್ರ ಪಕ್ಷಗಳ ನಾಯಕರು ಭಾಗಿಯಾಗಲಿರುವಂತಹ ಸಭೆ ಇದು. ದೆಹಲಿಯ ಕಾನ್ಸ್ಟಿಟ್ಯೂಷನ್ ಕ್ಲಬ್ನಲ್ಲಿ ಮಹತ್ವದ ಮೀಟಿಂಗ್ ನಡೆಯಲಿದ್ದು ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ವಿರೋಧಿ ಬಣವಾದ ಇಂಡಿಯಾ ಮೈತ್ರಿಕೂಟ ಸಭೆ ಸೇರಲಿದ್ದು ನಾಳೆ ನಡೆಯುವಂತಹ ಸಭೆ ಬಹಳ ಮಹತ್ವ ಪಡೆದುಕೊಳ್ಳುತ್ತೆ. ತಮಿಳುನಾಡಿನ ಡಿಎಂಕೆ ಪಕ್ಷವು ಕೂಡ ಜೂನ್ 8ರಂದು ನಡೆಯಲಿರುವ ಇಂಡಿಯಾ ಸಭೆ ಬಹಿಷ್ಕರಿಸುವುದಾಗಿ ಘೋಷಿಸಿದೆ. ಇತ್ತೀಚೆಗೆ ತಮಿಳುನಾಡು ವಿಧಾನಸಭಾ ಚುನಾವಣೆ ಸೋಲಿನ ಬೆನ್ನಲ್ಲೇ ಕಾಂಗ್ರೆಸ್ ಡಿಎಂಕೆ ಜೊತೆಗಿನ 11 ವರ್ಷಕ್ಕೂ ಹೆಚ್ಚು ಕಾಲ ಡಿಎಂಕೆ ಜೊತೆ ಮೈತ್ರಿ ಮಾಡಿಕೊಂಡಿದ್ದಂತಹ ಡಿಎಂಕೆ ಜೊತೆ 11 ವರ್ಷಕ್ಕೂ ಹೆಚ್ಚು ಕಾಲ ಮೈತ್ರಿ ಮಾಡಿಕೊಂಡಿದ್ದ ಕಾಂಗ್ರೆಸ್ ಮೈತ್ರಿಯನ್ನ ಕಡಿದುಕೊಂಡು ಟಿವಿಕೆಗೆ ಸಾಥ್ ಕೊಡ್ತು. ಹಾಗಾಗಿ ಕಾಂಗ್ರೆಸ್ನ ಈ ಹಠಾತ್ ನಿರ್ಧಾರಕ್ಕೆ ಬಂದಂತಹದ್ದಿದೆಯಲ್ಲ, ಇದು ಡಿಎಂಕೆಗೆ ಅರಗಿಸಿಕೊಳ್ಳಲಾಗದಂತಹ ಒಂದು ಘಟನೆ. ಹಾಗಾಗಿ ಸಹಜವಾಗಿಯೇ ಡಿಎಂಕೆ ಈ ಇಂಡಿಯಾ ಒಕ್ಕೂಟದಿಂದ ದೂರ ಉಳಿಯುವ ಸಾಧ್ಯತೆಗಳೇ ಕಂಡು ಬರ್ತಾ ಇದೆ. ಈಗಾಗಲೇ ಡಿಎಂಕೆ ಅಧಿಕೃತ ಹೇಳಿಕೆಯಲ್ಲಿ ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದೆ. ವಿಧಾನಸಭಾ ಚುನಾವಣೆ ಬಳಿಕ ಕಾಂಗ್ರೆಸ್ ಡಿಎಂಕೆಗೆ ಘೋರ ದ್ರೋಹವನ್ನು ಬಗೆದಿದೆ. ಹೀಗಾಗಿ ಪಕ್ಷದ ಲಕ್ಷಾಂತರ ಕಾರ್ಯಕರ್ತರು ತೀವ್ರ ಬೇಸರ ಹೊರಹಾಕಿದ್ದಾರೆ ಮತ್ತು ಅಸಮಾಧಾನಗೊಂಡಿದ್ದಾರೆ. ನಮ್ಮ ಕಾರ್ಯಕರ್ತರ ಭಾವನೆಗಳಿಗೆ ಮತ್ತು ಸ್ವಾಭಿಮಾನಕ್ಕೆ ಗೌರವ ನೀಡುವುದು ನಮ್ಮ ಮೊದಲ ಆದ್ಯತೆ. ಹೀಗಾಗಿ ಕಾಂಗ್ರೆಸ್ ಭಾಗವಹಿಸುವ ಯಾವುದೇ ಸಭೆಯಲ್ಲೂ ಡಿಎಂಕೆ ಪಾಲ್ಗೊಳ್ಳುವುದಿಲ್ಲ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಇರುವ ವೇದಿಕೆಗಳಿಗೆ ಸಂಪೂರ್ಣವಾಗಿ ನಾವು ದೂರದಲ್ಲೇ ಇರ್ತೀವಿ ಅನ್ನುವಂಥದ್ದು ಡಿಎಂಕೆಯ ಒಂದು ನಿರ್ಧಾರ, ಖಡಕ್ ನಿರ್ಧಾರ ಇದು. ಇತ್ತೀಚೆಗೆ ತಮಿಳುನಾಡು ನಡೆದಂತಹ ಅಸೆಂಬ್ಲಿ ಚುನಾವಣೆಯ ಸಂದರ್ಭದಲ್ಲಿ ಟಿವಿಕೆ ಪಕ್ಷ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು. ಆದರೆ ಆಡಳಿತಕ್ಕೆ ಬೇಕಾದಂತಹ ಅಥವಾ ಅಧಿಕಾರದ ಚುಕ್ಕಾಣಿ ಹಿಡಿಲಿಕ್ಕೆ ಬೇಕಾದಂತಹ ಮ್ಯಾಜಿಕ್ ನಂಬರ್ ಕೊರತೆ ಎದುರಾದಂತಹ ಸಂದರ್ಭದಲ್ಲಿ ಡಿಎಂಕೆ ಜೊತೆ ಸುಮಾರು 23 ವರ್ಷಗಳ ಕಾಲ ಸಖ್ಯ ಬೆಳೆಸಿದ್ದಂತಹ ಇದೇ ಕಾಂಗ್ರೆಸ್ ಆಗ ಟಿವಿಕೆಗೆ ಸಾಥ್ ಕೊಡುತ್ತೆ. ಡಿಎಂಕೆ ಜೊತೆಗಿನ ಮೈತ್ರಿಯನ್ನ ಮುರಿದುಕೊಂಡು ಟಿವಿಕೆಗೆ ಸಾಥ್ ಕೊಡ್ತು. ಅದರ ಪರಿಣಾಮ ಕಾಂಗ್ರೆಸ್ ನಡೆ ಡಿಎಂಕೆಯನ್ನ ನಖಶಿಕಾಂತ ಉರಿದು ಬೀಳುವಂತೆ ಮಾಡಿತ್ತು. ಇದೇ ಕಾರಣಕ್ಕೆ ಮಿತ್ರ ಪಕ್ಷವಾಗಿ ಡಿಎಂಕೆ ಜೊತೆ ಹೆಜ್ಜೆ ಹಾಕ್ತಾ ಇದ್ದಂತ ಕಾಂಗ್ರೆಸ್ ಅಧಿಕಾರಕ್ಕೋಸ್ಕರ ಟಿವಿಕೆ ಜೊತೆ ಹೊಂದಾಣಿಕೆ ಮಾಡಿಕೊಳ್ತು, ಟಿವಿಕೆ ಜೊತೆ ಹೋಯಿತು ಅಂತ ಡಿಎಂಕೆ ತೀವ್ರ ಆಕ್ರೋಶವನ್ನು ಹೊರಹಾಕಿತ್ತು. ಹಾಗಾಗಿ ನಾಳೆ ನಡೆಯುವಂತಹ ಒಂದು ಪ್ರಮುಖವಾದಂತಹ ಸಭೆ ಏನಿದೆ, ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಹೈ ಮೀಟಿಂಗ್ ಇಂಡಿಯಾ ಒಕ್ಕೂಟದ ಸಭೆ, ಆ ಇಂಡಿಯಾ ಒಕ್ಕೂಟದ ಭಾಗವಾಗಿದ್ದಂತಹ ಡಿಎಂಕೆ ಹೊರಗುಳಿಯುತ್ತೆ ಅನ್ನುವಂಥದ್ದು ಪಕ್ಷದ ನಾಯಕರು ತೆಗೆದುಕೊಂಡಿರುವಂತಹ ತೀರ್ಮಾನ.